ಇನ್ನು ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ, ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್. ಫಲವತ್ತತೆ ಪರೀಕ್ಷೆಗಳ ಮೇಲೆ 50% ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ. ತಡ ಯಾಕೆ? ಈಗಲೇ 9108910832ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಮೇ 31, 2024 ಮಾತ್ರ. ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿಯ 12ನೇ ಸಂಚಿಕೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ 12ನೇ ಚಿತ್ರ 1970ರಲ್ಲಿ ತೆರೆಗೆ ಬಂದ ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಯ ಹೆಮ್ಮೆಯ ಕಾಣಿಕೆ ಶ್ರೀಕೃಷ್ಣದೇವರಾಯ. ಶ್ರೀಕೃಷ್ಣದೇವರಾಯ ಚಿತ್ರದ ತಯಾರಿಕೆಯ ಹಿಂದಿನ ಸ್ವಾರಸ್ಯಗಳು, ಅದು ತಯಾರಿಕೆಯ ಹಂತದಲ್ಲಿದ್ದಾಗ ನಡೆದಂಥ ವಿವಾದಗಳು, ಮುಂದೆ ಅದು ಬಿಡುಗಡೆಯಾದ ಮೇಲೆ ನಿರ್ಮಾಣ ಮಾಡಿದಂಥ ಇತಿಹಾಸ, ಇದನ್ನು ಕುರಿತಂತೆ ಸಾಕಷ್ಟು ಸ್ವಾರಸ್ಯಕರ ಸಂಗತಿಗಳಿದೆ. ಅದೆಲ್ಲವನ್ನು ಇಲ್ಲಿ ನಿಮ್ಮ ಜೊತೆ ಹಂಚ್ಕೋತೀನಿ. ಅದಕ್ಕೆ ಮುನ್ನ ಈ ಚಿತ್ರದ ಒಂದು ಸಂಕ್ಷಿಪ್ತ ಕಥೆಯನ್ನು ಹೇಳಿಬಿಡ್ತೀನಿ. ಯಾಕೆಂದರೆ ಯಾವುದೇ ಒಂದು ಚಿತ್ರವನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಆ ಚಿತ್ರದ ಕಥೆಯನ್ನು ಸ್ವಲ್ಪವಾದರೂ ಹೇಳಬೇಕು. ನಿಮಗೆ ಬೇರೆ ಚಿತ್ರಗಳ ಕಥೆಗಳನ್ನು ನೋಡೋದಕ್ಕೆ ಆ ಸಿನಿಮಾ ನೋಡಿದ್ರೇ ಗೊತ್ತಾಗೋದು, ಅಥವಾ ವಿಕಿಪೀಡಿಯಾದಲ್ಲಿ ಕಥೆ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಅದನ್ನು ನೀವು ಯಾವುದೇ ಭಾಷೆನಲ್ಲೂ ನೋಡಬಹುದು. ಆದರೆ ಭಾಷೆಯೇ ಬಾರದಿರುವಂಥ, ಓದಲಾರದಂಥ ವೀಕ್ಷಕರು ಕೂಡ ನಮ್ಮಲ್ಲಿದ್ದಾರೆ. ಜೊತೆಗೆ ಅನ್ಯ ಭಾಷಿಕರು ಇದ್ದಾರೆ. ಅವರಿಗೆ ಕಥೆಯನ್ನು ಕೇಳಬೇಕು ಅಂತ ಇರುತ್ತೆ. ಅದಕ್ಕಾಗಿ ಚಿಕ್ಕದಾಗಿ ಹೇಳೋದು. ಇಲ್ಲಿ ಶ್ರೀಕೃಷ್ಣದೇವರಾಯ 194 ನಿಮಿಷಗಳ ಒಂದು ಚಿತ್ರ, ತುಂಬ ದೀರ್ಘಾವಧಿಯ ಚಿತ್ರ. ಅಂದರೆ ಸುಮಾರು 19 ಚಿಲ್ಲರೆ ರೀಲುಗಳ ಒಂದು ಚಿತ್ರ. 3 ಗಂಟೆ 14 ನಿಮಿಷಗಳ ಕಾಲ ಆ ಚಿತ್ರಮಂದಿರದಲ್ಲಿ ಪ್ರದರ್ಶಿತವಾಗಿತ್ತು. ಆಮೇಲೆ ಆ ಉದ್ದದ ಕಾರಣಕ್ಕೆ ಅದನ್ನು ಸಾಕಷ್ಟು ಕತ್ರಿ ಪ್ರಯೋಗ ಕೂಡ ನಡೀತು. ಅದೆಲ್ಲ ವಿವರಗಳನ್ನು ಹೇಳೋದಕ್ಕೆ ಮೊದಲು ಇಲ್ಲಿ ಆ ಕಥೆಯನ್ನು ಹೇಳೋದಾದರೆ, 16ನೇ ಶತಮಾನದ ವಿಜಯನಗರದ ಒಬ್ಬ ವೀರ ಅರಸು ಶ್ರೀಕೃಷ್ಣದೇವರಾಯ ರಾಣಿ ನಾಗಲಾಂಬಿಕೆ ಬಾಲಕ ಕೃಷ್ಣನನ್ನು ಹತ್ಯೆ ಮಾಡಿ ತಾನೂ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಅಂತ ಹೊರಟಾಗ ರಾಜಭಕ್ತನಾಗಿದ್ದ ಮಂತ್ರಿ ತಿಮ್ಮರಸು ಅವರ ಪ್ರಾಣಗಳನ್ನು ಉಳಿಸ್ತಾನೆ. ಜೊತೆಗೆ ಕೃಷ್ಣನನ್ನು ತನ್ನ ಮಗನ ಹಾಗೆಯೇ ಮಕ್ಕಳ ಜೊತೆಯಲ್ಲಿ ನೋಡ್ಕೋತಾನೆ. ಆಗ ಅಲ್ಲಿ ಅರಸನಾಗಿ ವೀರ ನರಸಿಂಹ ಆಳ್ತಾ ಇರ್ತಾನೆ. ಜೊತೆಗೆ ಅಚ್ಯುತರಾಯ ಹಾಗೂ ರಂಗರಾಯರು ಸಹ ಆತನ ಜೊತೆಯಲ್ಲಿ ಆ ರಾಜ್ಯಭಾರದಲ್ಲಿ ಪೂರ್ತಿಯಾದ ಒಂದು ಹಿಡಿತವನ್ನು ಸಾಧಿಸಿರ್ತಾರೆ. ತಿಮ್ಮರಸು ಸದಾಕಾಲ ಕೃಷ್ಣನನ್ನು ಸಿಂಹಾಸನಕ್ಕೆ ತರಬೇಕು ಅನ್ನುವ ಉದ್ದೇಶದಿಂದಲೇ ಆತನಿಗೆ ಎಲ್ಲ ರಾಜತಂತ್ರಗಳನ್ನು ಹೇಳಿಕೊಡ್ತಾ ಇರ್ತಾನೆ. ಈ ವಿಚಾರವನ್ನು ತಿಳಿದು ವೀರ ನರಸಿಂಹ, ಅಚ್ಯುತರಾಯ ಹಾಗೂ ರಂಗರಾಯರಿಗೆ ತುಂಬ ಕೋಪ ಇರುತ್ತೆ ಆತನ ಮೇಲೆ. ಒಂದು ಸಂದರ್ಭದಲ್ಲಿ ಅಚ್ಯುತರಾಯನ ಒಂದು ದುರ್ಬೋಧನೆಯಿಂದ ರಾಜ ವೀರ ನರಸಿಂಹ ಕೃಷ್ಣನ ಕಣ್ಣುಗಳನ್ನು ಕಿತ್ತು ತರೋದಕ್ಕೆ ತಿಮ್ಮರಸುಗೆ ಆಜ್ಞೆ ಮಾಡ್ತಾನೆ. ತಿಮ್ಮರಸು ಕಣ್ಣುಗಳನ್ನು ತಂದು ಒಪ್ಪಿಸ್ತಾನೆ. ಆಗ ವೀರ ನರಸಿಂಹನಿಗೆ ಸಂತೋಷ ಆಗುತ್ತೆ. ಆದರೆ ಅದೇ ಸಂದರ್ಭದಲ್ಲಿ ಆತನ ಮಗನಿಗೆ ಹಾವು ಕಚ್ಚಿದ್ರಿಂದಾಗಿ ಆತ ಮರಣ ಹೊಂದುತ್ತಾನೆ. ಆ ಒಂದು ಆಘಾತವನ್ನು ತಾಳಲಾರದೆ ವೀರ ನರಸಿಂಹ ಕೂಡ ಮರಣ ಹೊಂದಿದಾಗ ಅಲ್ಲಿ ಸಿಂಹಾಸನದ ಮೇಲೆ ಯಾರಾದರೂ ಉತ್ತರಾಧಿಕಾರಿಯನ್ನು ಕೂರಿಸ್ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ತಿಮ್ಮರಸು ಕೃಷ್ಣನನ್ನೇ ಸಿಂಹಾಸನದ ಮೇಲೆ ಕೂರಿಸ್ಬೇಕು ಅಂತ ಹೇಳಿದಾಗ ಆತನಿಗೆ ಕಣ್ಣಿಲ್ವಲ್ಲ ಅಂತ ಅಚ್ಯುತರಾಯ ಹಾಗೂ ರಂಗರಾಯರು ಅಲ್ಲಿ ಒಂದು ಅಡ್ಡ ಮಾತನ್ನಾಡ್ತಾರೆ. ಆಗ ತಿಮ್ಮರಸು ತಾನು ರಾಜ್ಯದ ಸಂರಕ್ಷಣೆಯ ಸಲುವಾಗಿ ಕೃಷ್ಣನ ಕಣ್ಣುಗಳನ್ನು ಕೀಳಲಿಲ್ಲ, ಅದಕ್ಕೆ ಬದಲಾಗಿ ಮೇಕೆಯ ಕಣ್ಣುಗಳನ್ನು ಕಿತ್ತು ತಂದು ತೋರಿಸಿದ್ದು ಅಂತ ಹೇಳಿ ಕೃಷ್ಣ 2 ಕಣ್ಣುಗಳೊಂದಿಗೆ ಸುರಕ್ಷಿತವಾಗಿದ್ದಾನೆ ಅನ್ನೋದನ್ನು ರಾಜಸಭೆಗೆ ತೋರಿಸ್ತಾನೆ. ಜೊತೆಗೆ ರಾಜಸಭೆಯವರೆಲ್ಲರೂ ಒಪ್ಕೊಂಡಿದ್ದರಿಂದಾಗಿ ಕೃಷ್ಣನಿಗೆ ಪಟ್ಟಾಭಿಷೇಕ ಆಗುತ್ತೆ. ಇದರಿಂದ ಅಚ್ಯುತರಾಯ ಹಾಗೂ ರಂಗರಾಯ ಕೋಪದಿಂದ ಕುದೀತಾ ಇರ್ತಾರೆ. ನೋಡಿ, ಕೃಷ್ಣದೇವ ಒಂದು ಸಂದರ್ಭದಲ್ಲಿ ರಾಜನರ್ತಕಿ ಚಿನ್ನಾದೇವಿಯನ್ನು ಒಂದು ಅಪಾಯದಿಂದ ಪಾರು ಮಾಡಿರ್ತಾನೆ. ಹಾಗಾಗಿ ಅವರಿಬ್ಬರ ಮಧ್ಯೆ ಪ್ರೇಮಾಂಕುರವಾಗುತ್ತೆ. ಕೊನೆಗೆ ಆಕೆಯನ್ನು ವಿವಾಹ ಕೂಡ ಆಗ್ತಾನೆ. ಆದರೆ ಕೃಷ್ಣದೇವ ಪಟ್ಟಕ್ಕೆ ಬಂದಾಗ ಯಾರನ್ನು ಪಟ್ಟದ ರಾಣಿಯನ್ನಾಗಿ ಮಾಡಬೇಕು ಅಂದಾಗ ಒಬ್ಬ ಉಚ್ಚ ಕುಲದ ಸ್ತ್ರೀಯೇ ಪಟ್ಟದ ರಾಣಿ ಆಗಬೇಕು, ಅದಕ್ಕಾಗಿ ಚಿನ್ನಾದೇವಿಯನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಅಂದಾಗ ಆಕೆ ಒಂದು ತ್ಯಾಗಕ್ಕೆ ಸಿದ್ಧಳಾಗ್ತಾಳೆ. ಶ್ರೀರಂಗಪಟ್ಟಣದ
ಚಿಕ್ಕರಾಯರ ಪುತ್ರಿ ತಿರುಮಲಾಂಬೆಯನ್ನು ತನ್ನ ಪತಿಗೆ ವಿವಾಹ ಮಾಡಿಕೊಡೋದಕ್ಕೆ ತಾನೇ ಮುಂದೆ ನಿಂತು ಸಹಕರಿಸ್ತಾಳೆ. ಆಕೆ ಪಟ್ಟದ ರಾಣಿ ಆಗ್ತಾಳೆ. ಇದಾದ ಮೇಲೆ ಕೃಷ್ಣದೇವರಾಯ ರಾಜ್ಯ ವಿಸ್ತಾರವನ್ನು ಮಾಡ್ತಾ ಹೋಗ್ತಾನೆ. ರಾಯಭಾರಿಗಳ ಆಗಮನ ಆಗುತ್ತೆ. ವಿಜಯನಗರದ ಆಳ್ವಿಕೆಯ ಬಗ್ಗೆ, ಅಲ್ಲಿನ ಸಂಪತ್ತಿನ ಬಗ್ಗೆ, ಅಲ್ಲಿನ ಉತ್ತಮವಾದ ಅಂಶಗಳ ಬಗ್ಗೆ ದೇಶ ವಿದೇಶಗಳಲ್ಲೂ ಸುದ್ದಿ ಹರಡುತ್ತೆ. ಅದನ್ನು ದೇಶ ವಿದೇಶಗಳ ರಾಯಭಾರಿಗಳು ಬಂದು ನೋಡಿಕೊಂಡು ಹೋಗಿ ತಮ್ಮ ಒಂದು ದಾಖಲೆಗಳಲ್ಲಿ ಬರೆದಿಡ್ತಾರೆ. ಜೊತೆಗೆ ಕೃಷ್ಣದೇವರಾಯ ಸರ್ವಧರ್ಮ ಸಮನ್ವಯವನ್ನು ಸಾಧಿಸಿ ಎಲ್ಲರನ್ನೂ ಸಹೋದರರಂತೆ ಒಂದು ರಾಜ್ಯದ ಅಡಿಯಲ್ಲಿ ಆಳ್ತಾ ಇರ್ತಾನೆ. ಕೃಷ್ಣದೇವರಾಯನ ಕೀರ್ತಿಯನ್ನು ಸಹಿಸಲಾರದೆ ಅನೇಕ ಅಕ್ಕಪಕ್ಕದ ರಾಜ್ಯಗಳವರು ಆತನ ಪ್ರಾಣಹರಣ ಮಾಡೋದಕ್ಕೆ ಏನೆಲ್ಲ ಸಂಚುಗಳನ್ನು ಮಾಡ್ತಾ ಇರ್ತಾರೆ. ಆದರೆ ತಿಮ್ಮರಸುವಿನ ಬುದ್ಧಿವಂತಿಕೆಯಿಂದ ಆತನ ಪ್ರಾಣಕ್ಕೆ ಏನೂ ಸಂಚಕಾರ ಬರದೆ ಆತ ಸುರಕ್ಷಿತವಾಗಿರ್ತಾನೆ. ಈ ಮಧ್ಯದಲ್ಲಿ ಕೃಷ್ಣದೇವರಾಯನ ಹೆಣ್ಣು ಮಕ್ಕಳು ಬೆಳೆದಿರ್ತಾರೆ. ಅವರ ವಿವಾಹವನ್ನು ಮಾಡುವ ಮನಸ್ಸಾಗತ್ತೆ. ಜೊತೆಗೆ ಮಗ ತಿರುಮಲನಿಗೆ ಪಟ್ಟವನ್ನು ಕಟ್ಟಿ ತಾನು ಜೈತ್ರ ಯಾತ್ರೆಯನ್ನು ಹೊರಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಮಂತ್ರಿ ತಿಮ್ಮರಸುವಿಗೆ ಎಲ್ಲ ಜವಾಬ್ದಾರಿಯನ್ನು ವಹಿಸಿ ಈ ಮದುವೆಗಳನ್ನು ಮುಗಿಸಿ ತಿರುಮಲನಿಗೆ ಪಟ್ಟವನ್ನು ಕಟ್ಟಿ ತಾನು ಜೈತ್ರ ಯಾತ್ರೆ ಹೋಗ್ತಾನೆ. ಆದರೆ ಅಚ್ಯುತರಾಯ ಹಾಗೂ ರಂಗರಾಯರ ಒಂದು ಪಿತೂರಿಯಿಂದಾಗಿ ತಿರುಮಲ ಸಾವಿಗೀಡಾಗ್ತಾನೆ. ತಿರುಮಲನ ಸಾವಿಗೆ ನೈತಿಕ ಹೊಣೆಯನ್ನು ಹೊತ್ತು ತಿಮ್ಮರಸು ರಾಜೀನಾಮೆಯನ್ನು ನೀಡ್ತಾನೆ. ಅದೇ ಸಂದರ್ಭದಲ್ಲಿ ಅಚ್ಯುತರಾಯ ತಾನು ಮಹಾಮಂತ್ರಿಯಾಗಿ ತಿಮ್ಮರಸು ದಂಪತಿಗಳನ್ನು ಜೈಲಿಗೆ ತಳ್ಳೋದಲ್ಲದೆ ತಿಮ್ಮರಸುವಿನ ಕಣ್ಣುಗಳನ್ನು ಸಹ ಕೀಳಿಸ್ತಾನೆ. ಜೈತ್ರ ಯಾತ್ರೆಯಲ್ಲಿದ್ದ ಕೃಷ್ಣದೇವರಾಯರಿಗೆ ಈ ವಿಚಾರ ತಿಳಿದು ತುಂಬ ಸಂಕಟವಾಗುತ್ತೆ. ತಿಮ್ಮರಸು ಅವರಿಗೆ ಅಪ್ಪಾಜಿಗಿಂತ ಹೆಚ್ಚಾಗಿರ್ತಾರೆ. ಅಂಥ ಮಹಾಮಂತ್ರಿಯ ಕಣ್ಣುಗಳನ್ನೇ ಕೀಳಿಸಿ ಆತನಿಗೆ ಇಂಥ ದುರ್ಗತಿ ಬಂದಿದೆ ಅಂತ ಗೊತ್ತಾದಾಗ ಅದೇ ಒಂದು ಕೊರಗಿನಲ್ಲಿ ಕೃಷ್ಣದೇವರಾಯರು ಕೂಡ ದೇಹತ್ಯಾಗವನ್ನು ಮಾಡ್ತಾರೆ. ವಿಜಯನಗರ ಸಾಮ್ರಾಜ್ಯದ ಆ ಒಂದು ವೈಭವ ಕೊನೆಯಾಗುತ್ತೆ. ಲೂಟಿಕೋರರು ಬಂದು ಸಂಪತ್ತನ್ನೆಲ್ಲ ಲೂಟಿ ಹೊಡ್ಕೊಂಡು ಹೋಗ್ತಾರೆ. ಜೊತೆಗೆ ಅದು ಹಾಳು ಹಂಪೆಯಾಗುತ್ತೆ. ಇದಿಷ್ಟು ಚಿತ್ರದಲ್ಲಿ ಅಡಕವಾಗಿರುವಂಥ ಕಥೆಯ ಮರ್ಮ. ನೋಡಿ, ರಾಜ್ಕುಮಾರ್ ಹಾಗೂ ಭಾರತಿ ಜೋಡಿಯ 12ನೇ ಚಿತ್ರ ಇದು. ಈ 12 ಚಿತ್ರಗಳಲ್ಲಿ ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಯವರೇ 6 ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಇದೇ ಕೊನೆಯ ಚಿತ್ರವಾಗುತ್ತೆ. ಅದು ಯಾಕೆ ಕೊನೆಯ ಚಿತ್ರವಾಯಿತು, ಇದಾದ ಮೇಲೆ ರಾಜ್ಕುಮಾರ್ ಹಾಗೂ ಪಂತುಲು ಅವರು ಏಕೆ ಒಟ್ಟಾಗಿ ಚಿತ್ರ ಮಾಡೋದು ಸಾಧ್ಯವಾಗಲಿಲ್ಲ, ಇದರ ಹಿಂದೆ ಸ್ವಾರಸ್ಯಕರವಾದ ಕಥೆ ಇದೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಇಲ್ಲಿ ಈ ಚಿತ್ರದ ತಯಾರಿಕೆಯ ಸಂದರ್ಭದಲ್ಲಿ ನಡೆದಂಥ ಸ್ವಾರಸ್ಯಗಳನ್ನು ಹೇಳ್ತೀನಿ. ಇದು ಪಂತುಲು ಅವರು ನಿರ್ಮಾಣ ಮಾಡಿದ ರಾಜ್ಕುಮಾರ್ ಅವರ ನಾಯಕತ್ವದ 9ನೇ ಚಿತ್ರ. ಇದಕ್ಕೂ ಮುನ್ನ ನಿರ್ಮಾಣ ಮಾಡಿದ 8 ಚಿತ್ರಗಳ ಪೈಕಿ 5 ಚಿತ್ರಗಳಲ್ಲಿ ಭಾರತೀಯವರೇ ನಾಯಕಿಯಾಗಿದ್ದಾರೆ. ಅಂದರೆ ಒಟ್ಟಾಗಿ 6 ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರಿಗೆ ಭಾರತೀಯವರನ್ನೇ ನಾಯಕರನ್ನಾಗಿ ಆರಿಸಿ ಆ ಒಂದು ಜೋಡಿಯನ್ನು ಕನ್ನಡ ನಾಡಿನಲ್ಲಿ ಜನಪ್ರಿಯಗೊಳಿಸಿದ ಒಂದು ಕೀರ್ತಿ ಪಂತುಲು ಅವರಿಗೆ ಸಲ್ಲಬೇಕು. ಇದಲ್ಲದೆ ಬೇರೆ 3 ಜನ ನಾಯಕಿಯರ ಜೊತೆಯಲ್ಲಿ ಗಾಳಿಗೋಪುರ, ಸಾಕು ಮಗಳು ಹಾಗೂ ಕಿತ್ತೂರು ಚೆನ್ನಮ್ಮ ಚಿತ್ರಗಳನ್ನು ಕೂಡ ಅವರು ನಿರ್ದೇಶಿಸಿದ್ದಾರೆ. ನೋಡಿ, ಕನ್ನಡ ಚಲನಚಿತ್ರ ಇತಿಹಾಸದಲ್ಲಿ ಮೊದಲನೇ ಸಂಪೂರ್ಣ ವರ್ಣಮಯ ಚಿತ್ರ ಬಂದಿದ್ದು 1962ರಲ್ಲಿ. ಅದನ್ನು ನಿರ್ಮಾಣ ಮಾಡಿದವರು ವಿಕ್ರಮ್ ಪ್ರೊಡಕ್ಷನ್ಸ್ನ BS ರಂಗ ಅವರು. ಕನ್ನಡದ 153ನೇ ಚಿತ್ರ ಪೂರ್ಣ ವರ್ಣದಲ್ಲಿ 1962ರಲ್ಲಿ ತೆರೆಗೆ ಬರುತ್ತೆ. ಆ ಚಿತ್ರದ ನಾಯಕರಾಗಿ ಡಾಕ್ಟರ್ ರಾಜ್ಕುಮಾರ್ ಅವರೇ ಅಭಿನಯಿಸಬೇಕಾಗಿರುತ್ತೆ. ಆದರೆ ಕಾರಣಾಂತರಗಳಿಂದ ಅದು ಕಲ್ಯಾಣ್ ಕುಮಾರ್ ಅವರ ಪಾಲಾಗಿ ರಾಜ್ಕುಮಾರ್ ಅವರು ಹಿಂದೆ ಸರಿಬೇಕಾಗುತ್ತೆ. ನೋಡಿ, ಇದಾದ ಮೇಲೆ 8 ವರ್ಷಗಳ ನಂತರ ಅಂದರೆ 1970ರಲ್ಲಿ ಕನ್ನಡದ 303ನೆಯ ಚಿತ್ರವಾಗಿ ಕೃಷ್ಣದೇವರಾಯ ತೆರೆಗೆ ಬರುತ್ತೆ. ಅಂದರೆ ಮತ್ತೆ 150 ಚಿತ್ರಗಳಾದ ಮೇಲೆ ರಾಜ್ಕುಮಾರ್ ಅವರಿಗೆ ಮೊದಲ ವರ್ಣಚಿತ್ರದಲ್ಲಿ ಅಭಿನಯಿಸುವಂಥ ಒಂದು ಅವಕಾಶ ಬರುತ್ತೆ. ಈ ಅಂಶಗಳನ್ನೆಲ್ಲ ಒತ್ತು ಕೊಟ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರಾಜ್ಕುಮಾರ್ ಅವರು ಕನ್ನಡ ಚಲನಚಿತ್ರ ರಂಗದಲ್ಲಿ ತಮ್ಮ ಇಷ್ಟದಂತೆ ನಡೆದರು, ತಮಗೆ ಬೇಕಾದ ಹಾಗೆ ಚಿತ್ರರಂಗವನ್ನು ನಡೆಸ್ಕೊಂಡ್ರು, ಸಹ ಕಲಾವಿದರನ್ನು ಬೆಳೆಯೋದಕ್ಕೆ ಬಿಡಲಿಲ್ಲ. ಈ ಎಲ್ಲ ಆಕ್ಷೇಪಗಳನ್ನು ಮಾಡುವವರು ಈ ಅಂಶಗಳನ್ನು ಗಮನಿಸಬೇಕು. 1962ರಲ್ಲಿ ತಮ್ಮ ಕೈತಪ್ಪಿ ಹೋದಂಥ ಒಂದು ಬಣ್ಣದ ಚಿತ್ರವನ್ನು ಮತ್ತೆ ತಾವು ಅಂಥದ್ದೊಂದು ಚಿತ್ರದಲ್ಲಿ ಅಭಿನಯಿಸೋದಕ್ಕೆ ಅವರು 8 ವರ್ಷಗಳ ಕಾಲ ಕಾಯಬೇಕಾಗಿತ್ತ? ಮತ್ತೆ 150 ಚಿತ್ರಗಳು ಬಿಡುಗಡೆಯಾಗೋವರೆಗೂ ಕಾಯಬೇಕಾಗಿತ್ತ? ಅವರಿಗೆ ಕಾಯುವ ತಾಳ್ಮೆ ಇತ್ತು ಹಾಗೂ ಎಲ್ಲವೂ ತನ್ನಂತೆ ತಾನೇ ಸಂಭವಿಸಬೇಕು ಅನ್ನುವಂಥದ್ದೊಂದು ನಿರ್ಧಾರ ಇತ್ತು. ಅದಕ್ಕಾಗಿ ಅವರು ಸಹನೆಯಿಂದ ಕಾದರು. 1970ರಲ್ಲಿ ಕೃಷ್ಣದೇವರಾಯ ಚಿತ್ರ ತೆರೆಗೆ ಬಂದು ಕನ್ನಡ ನಾಡಿನಾದ್ಯಂತ ಜಯಭೇರಿಯನ್ನು ಬಾರಿಸಿತು. ನೋಡಿ, ಅಲ್ಲಿಯವರೆಗೆ
ಬಿ ಆರ್ ಪಂತುಲು ಅವರು ಎಷ್ಟೋ ಚಿತ್ರಗಳನ್ನು ಕನ್ನಡದಲ್ಲಿ ನಿರ್ಮಾಣ ಮಾಡಿದ್ದಾರೆ, ಆದರೆ ಯಾವುದನ್ನು ಬಣ್ಣದಲ್ಲಿ ಮಾಡಿಲ್ಲ. ಅಂದರೆ ಕಡಿಮೆ ಖರ್ಚಿನಲ್ಲಿ ಕನ್ನಡದಲ್ಲಿ ಚಿತ್ರವನ್ನು ತಯಾರು ಮಾಡ್ತಾಯಿದ್ರು. ಇಲ್ಲಿ ಸಾಕಷ್ಟು ಹಣವನ್ನು ಅದು ಗಳಿಸ್ತಾ ಇತ್ತು. ಆ ಹಣವನ್ನೆಲ್ಲ ತೆಗೆದುಕೊಂಡು ಹೋಗಿ ತಮಿಳಿನಲ್ಲಿ MGR ಅವರನ್ನು, ಶಿವಾಜಿ ಗಣೇಶನ್ ಅವರನ್ನು ನಾಯಕರನ್ನಾಗಿಸಿಕೊಂಡು ಅದ್ಧೂರಿಯಾದ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಆ ಅದ್ಧೂರಿಯಾದ ಚಿತ್ರಗಳು ಕೆಲವೊಮ್ಮೆ ಅವರ ಕೈ ಹಿಡಿದಿದ್ದು ಉಂಟು, ಕೈ ಕಚ್ಚಿದ್ದು ಉಂಟು. ಆದರೆ ಕನ್ನಡಿಗರಾದ ನಮಗೆ, ನನ್ನನ್ನು ಸೇರಿದಂತೆ ಲಕ್ಷಾಂತರ ಕನ್ನಡಿಗರಿಗೆ ಆವತ್ತಿನ ಸಂದರ್ಭದಲ್ಲಿ ಬಿ ಆರ್ ಪಂತುಲು ಅವರ ಬಗ್ಗೆ ಒಂದು ಅಸಮಾಧಾನ ಇತ್ತು. ಅವರು ಹೀಗೆ ಕನ್ನಡದಲ್ಲಿ ಬಂದು ಕಡಿಮೆ ಖರ್ಚಿನಲ್ಲಿ ಚಿತ್ರಗಳನ್ನು ತಯಾರು ಮಾಡಿ ಹಣವನ್ನು ದೋಚ್ಕೊಂಡು ಹೋಗ್ತಾರೆ, ತೊಗೊಂಡು ಹೋಗಿ ಅದನ್ನು ತಮಿಳು ಭಾಷೆ, ಬೇರೆ ಭಾಷೆಯಲ್ಲಿ ಖರ್ಚು ಮಾಡ್ತಾರೆ, ನಮ್ಮ ಕನ್ನಡಕ್ಕೆ ಆ ರೀತಿಯ ಚಿತ್ರವನ್ನು ತರೋದಿಲ್ಲ ಅಂತ. ಬಹುಶಃ ಈ ಎಲ್ಲ ಟೀಕೆಗಳಿಗೆ ಉತ್ತರವಾಗಿ ಬಿ ಆರ್ ಪಂತುಲು ಅವರು ಕೃಷ್ಣದೇವರಾಯ ಚಿತ್ರವನ್ನು ಆವತ್ತಿನ ಕಾಲಕ್ಕೆ 2-3 ಲಕ್ಷ ರೂಪಾಯಿಗಳಲ್ಲಿ ಒಂದು ಕಪ್ಪು ಬಿಳುಪು ಚಿತ್ರ ನಿರ್ಮಾಣ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ 15 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಈ ಚಿತ್ರವನ್ನು ತೆರೆಗೆ ತರ್ತಾರೆ. 1970 ಜನವರಿ 29ನೇ ತಾರೀಕು ಬೆಂಗಳೂರಿನ 3 ಚಿತ್ರಮಂದಿರಗಳು ಸೇರಿ 11 ಚಿತ್ರಮಂದಿರಗಳಲ್ಲಿ ಕೃಷ್ಣದೇವರಾಯ ಬಿಡುಗಡೆ ಆಗುತ್ತೆ. ಕೆಂಪೇಗೌಡ ರಸ್ತೆಯಲ್ಲಿ ಬಹಳ ಮುಖ್ಯವಾದ ಚಿತ್ರಮಂದಿರ ಸಾಗರ್ ಚಿತ್ರಮಂದಿರ. ಇವತ್ತು ಆ ಚಿತ್ರಮಂದಿರ ಇಲ್ಲ. ಒಂದು ಕಾಲದಲ್ಲಿ ಹಳೆಯ ಸಾಗರ್ ಚಿತ್ರಮಂದಿರ ಇತ್ತು. ಅದನ್ನು ಒಡೆದು ನವೀಕರಿಸಿ ಹೊಸದಾಗಿ ಸಾಗರ್ ಚಿತ್ರಮಂದಿರ ಪ್ರದರ್ಶನವನ್ನು ಆರಂಭಿಸಿದ್ದು ಇದೇ ಚಿತ್ರದ ಒಂದು ಪ್ರದರ್ಶನದೊಂದಿಗೆ. ಆ ಒಂದು ಪ್ರದರ್ಶನದ ಸಂದರ್ಭದಲ್ಲಿ ಮೊದಲ ಒಂದು ಬಾಲ್ಕನಿಯ ಟಿಕೆಟ್ ತೆಗೆದುಕೊಳ್ಳುವ ಪ್ರೇಕ್ಷಕರಿಗೆ ಆ ಒಂದು ಗ್ಲಾಸಿನ ವಿಂಡೋ ಇರುತ್ತಲ್ಲ, ಅದನ್ನು ಒಡೆಯುವಂಥ ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ. ಯಾರು ಮೊದಲು ಅದನ್ನು ಒಡೆದು ಟಿಕೆಟ್ ತಗೋತಾರೋ ಅವರಿಗೆ ಒಂದು ಗಿಫ್ಟ್ ಕೂಡ ಕೊಡ್ತಾಯಿದ್ರು. ಅದನ್ನು ಬಾಲಕೃಷ್ಣ ಎನ್ನುವ ಒಬ್ಬ ರಾಜ್ಕುಮಾರ್ ಅವರ ಅಭಿಮಾನಿ ಸಾಗರ್ ಚಿತ್ರಮಂದಿರದಲ್ಲಿ ಒಡೆದು ಆ ಟಿಕೆಟನ್ನು ತೆಗೆದುಕೊಳ್ತಾರೆ. ಆದರೆ ಅವರ ಕೈ ಆ ಗಾಜನ್ನು ಒಡೆದಿದ್ದರಿಂದಾಗಿ ರಕ್ತಸಿಕ್ತವಾಗಿತ್ತು. ಈ ಘಟನೆಯನ್ನು ಹಿಂದಿನ ನಮ್ಮ ಸಂಚಿಕೆಗಳಲ್ಲಿ ಹೇಳಿದ್ದೀವಿ ನೋಡಿ. ನಾನು ಆಗಲೇ ಹೇಳಿದ ಹಾಗೆ 2-3 ಲಕ್ಷ ರೂಪಾಯಿಗಳಲ್ಲಿ ಒಂದು ಕಪ್ಪು ಬಿಳುಪು ಚಿತ್ರವನ್ನು ನಿರ್ಮಾಣ ಮಾಡುವಂಥ ಸಂದರ್ಭ ಇದ್ದ ಕನ್ನಡದಲ್ಲಿ 15 ಲಕ್ಷ ರೂಪಾಯಿಗಳನ್ನು ಹಿಂದೆ ಮುಂದೆ ನೋಡದೆ ಪಂತುಲು ಅವರು ವೆಚ್ಚ ಮಾಡಿ ಈ ಒಂದು ಚಿತ್ರವನ್ನು ತೆರೆಗೆ ತರ್ತಾರೆ. ಆದರೆ ಚಿತ್ರದ ಒಂದು ಪ್ರೀಮಿಯರ್ ಶೋ ನೋಡಿದ ಅನೇಕ ಮಿತ್ರರು ಯಾಕೋ ಚಿತ್ರ ಓಡೋದು ಅನುಮಾನ ಅಂತ ಒಂದು ಸಂದೇಹವನ್ನು ವ್ಯಕ್ತಪಡಿಸ್ತಾರೆ. ಅದರಿಂದಾಗಿ ಅವರು ಕೂಡ ಕೈ ಸುಟ್ಕೊಳ್ಳೋದು ಬೇಡ ಅಂತ ಹೇಳಿ ಚಿತ್ರವನ್ನು ಒಂದಿಷ್ಟು ಲಾಭಾಂಶವನ್ನು ಇಟ್ಕೊಂಡು ಮಾರಿಬಿಡ್ತಾರೆ. ಆದರೆ ಚಿತ್ರ ಸಾಗರ್ ಚಿತ್ರಮಂದಿರದಲ್ಲಿ 26 ವಾರಗಳ ಪ್ರದರ್ಶನವನ್ನು ಕಾಣುತ್ತೆ. ನಂದ ಹಾಗೂ ನವರಂಗ್ ಚಿತ್ರಮಂದಿರಗಳಲ್ಲಿ 8 ವಾರಗಳನ್ನು ಪೂರೈಸುತ್ತೆ. ಮೈಸೂರಿನ ಪದ್ಮ ಚಿತ್ರಮಂದಿರದಲ್ಲಿ 30 ವಾರಗಳ ಪ್ರದರ್ಶನವನ್ನು ಕಾಣುತ್ತೆ. ಮುಂದೆ ಎಷ್ಟೋ ಬಾರಿ ಈ ಚಿತ್ರ ಮರು ಪ್ರದರ್ಶನವಾಗಿದೆ, DVD ರೂಪದಲ್ಲಿ ಬಂದಿದೆ, ಟಿವಿಗಳಲ್ಲಿ ಪ್ರದರ್ಶನವಾಗಿದೆ. ಅದರಿಂದ ವಿತರಕರಿಗೆ ಬೇಕಾದಷ್ಟು ಹಣ ಗಳಿಕೆಯಾಗಿದೆ. ಆದರೆ ಪಂತುಲು ಅವರಿಗೆ ಈ ಚಿತ್ರ ಮಾಡಿದ ಒಂದು ಸಮಾಧಾನ, ಅದರಿಂದ ಸ್ವಲ್ಪವೇ ಲಾಭಾಂಶವನ್ನು ಅವರು ನೋಡಿದ್ದು. ಇನ್ನು ಪ್ರಶಸ್ತಿಗಳ ವಿಚಾರಕ್ಕೆ ಬಂದರೆ ಕೃಷ್ಣದೇವರಾಯ ಚಿತ್ರಕ್ಕೆ 3 ಪ್ರಶಸ್ತಿಗಳು ಲಭ್ಯವಾಗುತ್ತೆ. ಒಂದು, ಚಿನ್ನಾಂಬೆಯ ಪಾತ್ರದಲ್ಲಿ ಅಭಿನಯಿಸಿದ ನಟಿ ಭಾರತಿ ಅವರಿಗೆ ಶ್ರೇಷ್ಠ ನಟಿ ಪ್ರಶಸ್ತಿ ಬರುತ್ತೆ. TG ಲಿಂಗಪ್ಪನವರಿಗೆ ಅದ್ಭುತ ಸಂಗೀತವನ್ನು ನೀಡಿದ್ದಕ್ಕಾಗಿ ಪ್ರಶಸ್ತಿ ಸಿಗುತ್ತೆ. ಇನ್ನು ಶ್ರೇಷ್ಠ ನಾಯಕನಿಗೆ ಕೊಡುವ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರ ಪಂತುಲು ಅವರಿಗೆ ನೀಡುತ್ತೆ. ಆದರೆ ಪಂತುಲು ಅವರು ಈ ಚಿತ್ರದ ನಾಯಕರು ರಾಜ್ಕುಮಾರ್ ಅವರು ಶ್ರೀಕೃಷ್ಣದೇವರಾಯ ಅಂತ ಹೆಸರಿಟ್ಟು ಆ ನಾಯಕನ ಪಾತ್ರಕ್ಕೆ ನೀವು ನಾಯಕ ನಟನ ಅಭಿನಯಕ್ಕೆ ಕೊಡುವಂಥ ಪ್ರಶಸ್ತಿಯನ್ನು ಕೊಡಬೇಕು, ನನಗೆ ಕೊಡೋದಲ್ಲ ಅಂತ ಹೇಳಿ ಆ ಪ್ರಶಸ್ತಿಯನ್ನು ತಿರಸ್ಕಾರ ಮಾಡ್ತಾರೆ. ರಾಜ್ಯ ಪ್ರಶಸ್ತಿಗಳನ್ನು ಕೊಡೋದಕ್ಕೆ ಒಂದು ಸಮಿತಿಯನ್ನು ನಿರ್ಮಾಣ ಮಾಡಿರ್ತಾರೆ. ಆ ಒಂದು ಸಮಿತಿ ಒಂದು ವರದಿಯನ್ನು ಕೊಡುತ್ತೆ. ಅದರ ಆಧಾರದ ಮೇಲೆ ಆಯ್ಕೆಗಳು ನಡೆಯುತ್ತೆ. ಆದರೆ ಆಯ್ಕೆ ಸಮಿತಿಯವರು ಆ ಸಂದರ್ಭದಲ್ಲಿ ರಾಜಕುಮಾರ್ ಅವರು ನಾಯಕರಾಗಿದ್ದರೂ ಸಹ ಪಂತುಲು ಅವರಿಗೆ ಆ ಪ್ರಶಸ್ತಿಯನ್ನು ಕೊಡಮಾಡುವಂಥ ಒಂದು ನಿರ್ಧಾರಕ್ಕೆ ಯಾಕೆ ಬಂದರು ಅನ್ನೋದು ಗೊತ್ತಿಲ್ಲ. ಬಹುಶಃ ರಾಜಕುಮಾರ್ ಅವರಿಗೆ ಅವಮಾನ ಮಾಡುವಂಥ ಅನೇಕ ಸಂದರ್ಭಗಳನ್ನು ನಾವು ಆ ದಿನಗಳಲ್ಲಿ ನೋಡ್ತಾ ಇದ್ವು. ಇದು ಅದರ ಒಂದು ಭಾಗವೇ ಆಗಿರಬಹುದು. ಆದರೆ ಸ್ವತಃ ರಾಜ್ಕುಮಾರ್ ಅವರು ಈ ಚಿತ್ರ ಇಷ್ಟೊಂದು ಯಶಸ್ವಿಯಾದರೂ ಕೂಡ, ತಮ್ಮ ಮೊದಲ ಬಣ್ಣದ ಚಿತ್ರ ಇದಾಗಿದ್ದರೂ ಕೂಡ, ತಮ್ಮ ಆತ್ಮಕಥೆಯಲ್ಲಿ ಆ ಚಿತ್ರದ ಅಭಿನಯದ ಬಗ್ಗೆ ನನಗೆ ಪೂರ್ತಿ ಸಮಾಧಾನ ಇಲ್ಲ, ಕೆಲವು ಕಡೆ ಸ್ವಲ್ಪ ಅತಿರೇಕದ ಅಭಿನಯ ಅಂತ ನನಗೆ ಅನಿಸುತ್ತೆ, ಆದರೆ ನಿರ್ದೇಶಕ ಪಂತುಲು ಅವರು ಏನು ಹೇಳಿದಾರೋ ಅದನ್ನು ನಾನು ಮಾಡಿದ್ದೀನಿ, ಆದರೆ ಈ ಪಾತ್ರವನ್ನು ಇನ್ನೂ ಚೆನ್ನಾಗಿ ನಾನು ನಿಭಾಯಿಸಬಹುದಾಗಿತ್ತು ಅಂತ ಯಾವುದೇ ಮುಚ್ಚುಮರೆ ಇಲ್ಲದೆ ಹೇಳಿಕೊಂಡಿದ್ದಾರೆ. ಆದರೆ ರಾಜಕುಮಾರ್ ಅವರ ಅಭಿಪ್ರಾಯ ಅವರಿಗೆ ಮಾತ್ರ ಸೇರಿದ್ದು.
ಕನ್ನಡ ನಾಡು ಅವರ ಕೃಷ್ಣದೇವರಾಯ ಪಾತ್ರವನ್ನು ಮೆಚ್ಚಿಕೊಳ್ತು. ಜೊತೆಗೆ ಕೃಷ್ಣದೇವರಾಯ ಅಂದರೆ ಹೀಗೇ ಇದ್ದಿರಬಹುದು ಅಂತ 16ನೇ ಶತಮಾನದ ಆ ದೊರೆಯನ್ನು ಕಣ್ತುಂಬಿಕೊಂಡು ಆ ಚಿತ್ರವನ್ನು ಗೆಲ್ಲಿಸ್ತು. ಪಂತುಲು ಅವರ ಅನೇಕ ಕನ್ನಡದ ಚಿತ್ರಗಳಲ್ಲಿ ಹಾಗೂ ತಮಿಳು ಚಿತ್ರಗಳಲ್ಲಿ ಜಯಲಲಿತಾ ಅವರು ನಾಯಕಿಯಾಗಿ ಅಭಿನಯಿಸಿರುವಂಥ ಉದಾಹರಣೆಗಳಿದೆ. ಈ ಚಿತ್ರದಲ್ಲಿ ಕೂಡ ಒಂದು ಪಾತ್ರಕ್ಕೆ ಜಯಲಲಿತಾ ಅವರನ್ನು ಆಯ್ಕೆ ಮಾಡಬೇಕು ಅನ್ನುವ ಒಂದು ಮಾತು ಕೇಳಿ ಬಂದಿತ್ತು. ಆದರೆ ಕಾರಣಾಂತರಗಳಿಂದ ಅದು ಕೂಡ ಸಂಭವಿಸಲಿಲ್ಲ. ಹಾಗಾಗಿ ರಾಜ್ಕುಮಾರ್ ಹಾಗೂ ಜಯಲಲಿತಾ ನಾಯಕಿಯರಾಗಿ ಅಭಿನಯಿಸುವ ಅವಕಾಶ ಸಿಗಲಿಲ್ಲ. ಕನ್ನಡಿಗರಿಗೆ ಆ ಜೋಡಿಯನ್ನು ನೋಡುವಂಥ ಒಂದು ಸಂದರ್ಭ ಬರಲಿಲ್ಲ. ಇನ್ನು ಸಂಗೀತದ ವಿಚಾರಕ್ಕೆ ಬಂದರೆ 11 ಜನ ಗಾಯಕಿಯರಿಂದ ಈ ಚಿತ್ರದಲ್ಲಿ ವೈವಿಧ್ಯಮಯವಾದ ಗೀತೆಗಳನ್ನು ಹಾಡಿಸ್ತಾರೆ. ಬೆಳಗಲಿ ಬೆಳಗಲಿ ಕನ್ನಡದ ಕೀರ್ತಿ ಬೆಳಗಲಿ ಎನ್ನುವ ಒಂದು ದೇಶ ಪ್ರೇಮದ ಗೀತೆ, ಶರಣು ವಿರೂಪಾಕ್ಷ ಶಶಿಶೇಖರ, ಬಹುಜನ್ಮದ ಪೂಜಾಫಲ, ಜೊತೆಗೆ ಇವತ್ತಿಗೂ ನಾದಸ್ವರದವರಿಗೆ ಪ್ರಿಯವಾಗಿರುವಂಥ ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ಗೀತೆ. ಈ ಎಲ್ಲ ಗೀತೆಗಳು ಕನ್ನಡಿಗರ ಮನದಲ್ಲಿ ಇವತ್ತು ಅಚ್ಚಳಿಯದೆ ಉಳಿದಿದೆ. ಅದಕ್ಕಾಗಿ TG ಲಿಂಗಪ್ಪನವರಿಗೆ ಶ್ರೇಷ್ಠ ಸಂಗೀತ ನಿರ್ದೇಶಕ ಪ್ರಶಸ್ತಿ ಸಿಕ್ಕಿರೋದು ಸರಿಯಾಗಿದೆ. ನೋಡಿ, ಬಹುಶಃ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಕನ್ನಡ ಚಿತ್ರದಲ್ಲಿ ಪೂರ್ತಿಯಾದ ಒಂದು ಹಿಂದಿ ಗೀತೆಯನ್ನು ಬಳಸಿರುವಂಥ ಉದಾಹರಣೆಗಳು ಇರುವ ಬಗ್ಗೆ ನನಗಂತೂ ಮಾಹಿತಿ ಇಲ್ಲ. ಆದರೆ ಈ ಚಿತ್ರದಲ್ಲಿ ಪಂಡಿತ್ ದೀಪಕ್ ಅವರಿಂದ ಒಂದು ಹಾಡನ್ನು ಬರೆಸ್ತಾರೆ, ಖಾನಾ ಪೀನಾ ಮೋಜ್ ಉಡಾನಾ ಯಹಿ ಹಮಾರಾ ಕಾಮ್. ಈ ಹಾಡನ್ನು ಎಸ್ ಜಾನಕಿಯವರು ಹಾಡ್ತಾರೆ. ಒಬ್ಬ ಬಾದಶಹನ ರಾಜಸಭೆಯಲ್ಲಿ ನಡೆಯುವಂಥ ಒಂದು ನರ್ತನವಾದ್ದರಿಂದಾಗಿ ಇದನ್ನು ಪೂರ್ತಿಯಾಗಿ ಹಿಂದಿಯಲ್ಲಿಯೇ ಬರೆಸಿ ಚಿತ್ರದಲ್ಲಿ ಬಳಕೆ ಮಾಡಿದ್ದಾರೆ. ನಾನು ಆರಂಭದಲ್ಲೇ ಹೇಳಿದ ಹಾಗೆ 194 ನಿಮಿಷಗಳ ಈ ಸಿನಿಮಾವನ್ನು ಚಿತ್ರಮಂದಿರಗಳವರು 3 ಪ್ರದರ್ಶನ ಮಾಡೋದು ಬಹಳ ಕಷ್ಟ ಇತ್ತು. ಯಾಕೆಂದರೆ ಸಮಯವನ್ನು ಹೊಂದಿಸೋದೇ ಕಷ್ಟ ಆಗ್ತಿತ್ತು. 3 ಗಂಟೆಗಳ ಸಿನಿಮಾ ಅಂದರೆ ಆಗ ಸರ್ವೇ ಸಾಮಾನ್ಯವಾಗಿತ್ತು. ಆದರೆ ನಿಧಾನವಾಗಿ 16 ರೀಲ್ಗಳು 15 ರೀಲ್ಗಳ ಸಿನಿಮಾಗಳು ಬರ್ತಾಯಿತ್ತು. ಹಾಗಾಗಿ ಈ 19 ರೀಲಿನ ಸಿನಿಮಾವನ್ನು ಒಂದಿಷ್ಟು ಮೊಟಕುಗೊಳಿಸಿ ಪ್ರದರ್ಶನ ಮಾಡ್ತಾರೆ. ನಾವೆಲ್ಲ ಆವತ್ತಿನ ದಿನಗಳಲ್ಲಿ ಮೊದಲ ಪ್ರದರ್ಶನಕ್ಕೆ ಹೋಗ್ತಾ ಇದ್ದಿದ್ದರಿಂದಾಗಿ ನಮಗೆ ಪೂರ್ತಿ ಚಿತ್ರ ನೋಡೋದಕ್ಕೆ ಸಿಕ್ತು. ಆದರೆ ಮತ್ತೊಮ್ಮೆ ಈ ಚಿತ್ರವನ್ನು ನೋಡೋದಕ್ಕೆ ಹೋದಾಗ ಅಲ್ಲಿ RN ಸುದರ್ಶನ್ ಹಾಗೂ ಚಿಂದೋಡಿ ಲೀಲಾ ಅವರ ಅಭಿನಯದ ಒಂದು ಪೂರ್ತಿ ಗೀತೆಯನ್ನೇ ಕತ್ತರಿಸಿ ಹಾಕಲಾಗಿತ್ತು. ಕೆಲವು ಅನಗತ್ಯ ಸನ್ನಿವೇಶಗಳಿಗೆ ಕೂಡ ಕತ್ತರಿಯನ್ನು ಆಡಿಸಿದ್ರು. ಒಂದು ಮಾಹಿತಿಯ ಪ್ರಕಾರ ಈ ಚಿತ್ರವನ್ನೂ ಕೂಡ ಪಂತುಲು ಅವರು ಕಪ್ಪು ಬಿಳುಪಿನಲ್ಲಿಯೇ ನಿರ್ಮಾಣ ಮಾಡೋದಕ್ಕೆ ಉದ್ದೇಶಿಸಿರ್ತಾರೆ. ಆದರೆ ಆ ವಿಚಾರ ತಿಳಿದ MGR ಅವರು, ನನ್ನ ತಮ್ಮನ ಆಗಿರುವಂಥ ರಾಜಕುಮಾರ್ ಅವರ ಚಿತ್ರ ಬಣ್ಣದಲ್ಲಿಯೇ ಬರಬೇಕು, ಅದರಿಂದ ನಿಮಗೆ ಏನಾದರೂ ನಷ್ಟ ಆದರೆ ನಾನು ಕಟ್ಟಿಕೊಡ್ತೀನಿ, ಖಂಡಿತವಾಗಿಯೂ ನೀವು ಇದನ್ನು ಕಪ್ಪು ಬಿಳುಪಿನಲ್ಲಿ ತೆಗಿಬೇಡಿ, ಬಣ್ಣದಲ್ಲಿಯೇ ತೆಗೆಯಿರಿ ಅಂತ ಹೇಳಿ ಒಂದು ಒತ್ತಾಸೆಯನ್ನು ಕೊಡ್ತಾರೆ. ಅದಾದ ಮೇಲೆ ಪಂತುಲು ಅವರು ಇದನ್ನು ಬಣ್ಣದಲ್ಲಿ ನಿರ್ಮಾಣ ಮಾಡಿದ್ರು ಅನ್ನುವಂಥ ಒಂದು ಮಾತು ಕೂಡ ಇದೆ. ಈ ಚಿತ್ರದ ನಂತರ ಪಂತುಲು ಹಾಗೂ ರಾಜ್ಕುಮಾರ್ ಅವರು ಒಟ್ಟಿಗೆ ಕೆಲಸ ಮಾಡೋದು ಸಾಧ್ಯವಾಗಲಿಲ್ಲ. ಅದಕ್ಕೆ ಕಾರಣ ಏನು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಆದರೆ ಭಾರತಿಯವರನ್ನು ಅಳಿಯ ಗೆಳೆಯ ಚಿತ್ರದಲ್ಲಿ ನಾಯಕಿಯನ್ನಾಗಿ ಆರಿಸ್ತಾರೆ. ಇನ್ನು ಮಧುಮಾಲತಿ ಹಾಗೂ ಒಂದು ಹೆಣ್ಣಿನ ಕತೆ ಚಿತ್ರಗಳಲ್ಲಿ ಜಯಂತಿಯವರು ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ. ಈ ಚಿತ್ರಗಳ ನಂತರ 1974ರಲ್ಲಿ ಪಂತುಲು ಅವರು ಹೃದಯಾಘಾತದಿಂದ ಮರಣವನ್ನು ಹೊಂದುತ್ತಾರೆ. ಚಿತ್ರ ನಿರ್ಮಾಣಕ್ಕೆ ಮೊದಲೇ ಈ ಚಿತ್ರಕ್ಕೆ ಸಂಬಂಧಿಸಿದಂಥ ಒಂದು ದೊಡ್ಡ ವಿವಾದ ನಡೆದಿದ್ದು ಅಂದರೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರು ಹಾಗೂ ಪಂತುಲು ಅವರ ನಡುವೆ ನಡೆದಂಥ ಒಂದು ಜಗಳ. ಈ ಚಿತ್ರದಲ್ಲಿ ಚಾಮುಂಡೇಶ್ವರಿಯನ್ನು ಕುರಿತಂತೆ ಒಂದು ಗೀತೆ ಇದೆ. ಅಲ್ಲಿ ಶ್ರೀ ಚಾಮುಂಡೇಶ್ವರಿ ಎನ್ನುವ ಪದಪ್ರಯೋಗವನ್ನು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರು ಮಾಡ್ತಾರೆ. ಆದರೆ ಪಂತುಲು ಅವರು ಅವರ ಆಪ್ತ ಸಹಾಯಕರಾಗಿದ್ದಂಥ ಚಿತ್ರಾ ಕೃಷ್ಣಸ್ವಾಮಿ ಎನ್ನುವರು, ಅವರು ಸಂಸ್ಕೃತದಲ್ಲಿ MA ಮಾಡಿರುವವರು, ಅವರು ಹೇಳ್ತಾರೆ, ಇಲ್ಲ ಅದು ಚಾಮುಂಡಿ ಪ್ಲಸ್ ಈಶ್ವರಿ, ಚಾಮುಂಡೀಶ್ವರಿ ಆಗಬೇಕು, ಚಾಮುಂಡೇಶ್ವರಿ ಅಲ್ಲ ಅಂತ ಹೇಳ್ತಾರೆ. ಆದರೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ಹೇಳ್ತಾರೆ, ನಾನು ಹೇಳ್ತಾ ಇರೋದೇ ಸರಿ, ಚಾಮುಂಡೇಶ್ವರಿನೇ ಸರಿ ಅಂತ ಹೇಳ್ತಾರೆ. ಪಂತುಲು ಅವರಿಗೆ ಅವರು MA ಮಾಡಿರೋರು ಸಂಸ್ಕೃತದಲ್ಲಿ, ಅವರು ಹೇಳಿದ್ದೇ ಸರಿ ಅಂತ ಹೇಳಿದಾಗ ನನ್ನ ಮಾತಿಗೆ ಬೆಲೆ ಇಲ್ಲದ ಕಡೆಯಲ್ಲಿ ನಾನು ಇರೋದಿಲ್ಲ ಅಂತ ಹೇಳಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರು ಪದ್ಮಿನಿ ಪಿಕ್ಚರ್ಸ್ನಿಂದ ಹೊರಗೆ ಬರ್ತಾರೆ. ಅದಾದ ಮೇಲೆ ಪಂತುಲು ಅವರು ಈ ಚಿತ್ರದ ಸಾಹಿತ್ಯವನ್ನು ಬರೆಯೋದಕ್ಕೆ RN ಜೈಗೋಪಾಲ್ ಅವರನ್ನು ಕೇಳ್ಕೊತಾರೆ. ಅವರು ಬರೀತಾರೆ. ಮುಂದೆ ಪಂತುಲು ಅವರ ಅನೇಕ ಚಿತ್ರಗಳಿಗೆ ಅವರೇ ಕೆಲಸವನ್ನು ಮಾಡ್ತಾರೆ. ಆದರೆ ಚಿತ್ರದ ಒಂದು ಟೈಟಲ್ ಕಾರ್ಡ್ನಲ್ಲಿ ಇವತ್ತಿಗೂ ನಾವು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಹೆಸರನ್ನು ನೋಡಬಹುದು. ಆದರೆ
ಪ್ರಭಾಕರ್ ಶಾಸ್ತ್ರಿ ಹಾಗೂ ಪಂತುಲು ಅವರಂಥ ದಿಗ್ಗಜರು ಒಟ್ಟಾಗಿ ಇದ್ದಿದ್ದರೆ ಇನ್ನಷ್ಟು ಒಳ್ಳೆಯ ಚಿತ್ರಗಳು ಬರ್ತಾಯಿತ್ತು. ಒಂದು ಸಣ್ಣ ವಿಚಾರಕ್ಕಾಗಿ ಅವರಿಬ್ಬರ ಮಧ್ಯೆ ಈ ರೀತಿಯ ಒಂದು ಜಗಳವಾಗಿ ಆ ಒಂದು ಮಿತ್ರತ್ವ ಕೊನೆಯಾಯಿತು. ಶ್ರೀಕೃಷ್ಣದೇವರಾಯ ಚಿತ್ರದ ಬಗ್ಗೆ ವಿಶದವಾಗಿ ಹೇಳೋದಾದರೆ ಒಂದು ಸರಣಿಯನ್ನೇ ಮಾಡಬಹುದು. ಆದರೆ ಒಂದು ಸಂಚಿಕೆಯ ಪರಿಧಿಯಲ್ಲಿ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿಯ ಸರಣಿಯಲ್ಲಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.